ಸರಿ ಸರಿ. ಓಕೆ ಓಕೆನಾ? ನಮಸ್ಕಾರ ಎಲ್ರಿಗೂ. ನಾವಿಕ ಅಧ್ಯಕ್ಷತೆ ಪರವಾಗಿ ನಿಮ್ಮೆಲ್ರಿಗೂ ಸುಸ್ವಾಗತ ಕೋರ್ತೀನಿ. ವಿಶ್ವ ಹಸು ಸಂವತ್ಸರ ನಿಮ್ಮೆಲ್ರಿಗೂ ಸುಖ, ಸಂತೋಷ, ಸಮೃದ್ಧಿ ತರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನಾವಿಕ ವಿಶ್ವ ಕನ್ನಡ ಸಮ್ಮೇಳನ 8ನೇ ನಾವಿಕ ವಿಶ್ವ ಕನ್ನಡ ಸಮ್ಮೇಳನ ಈ ಸರಿ ಫ್ಲೋರಿಡಾದಲ್ಲಿ ನಡೀತಾ ಇದೆ. ಈಗಾಗಲೇ ನೀವು ಪ್ರತಿಭಾ ಅವರು ಹೇಳಿದಾಗೆ ಒಂದು ಒಳ್ಳೆ ಮಾಹಿತಿ ಕೊಟ್ಟರು. ನಮ್ಮ ಈ 3 ದಿನದ ಕಾರ್ಯಕ್ರಮ ನಮ್ಮ ಅಧ್ಯಕ್ಷತೆಯಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರು ಸೇರಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಸುಮಾರು 3,000 ಕನ್ನಡಿಗರು ಎಲ್ಲ ಕಡೆಯಿಂದ, ಅಮೆರಿಕದ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲರೂ ಒಟ್ಟಾಗಿ ಫ್ಲೋರಿಡಾದಲ್ಲಿ ಸೇರೋ ಸಾಧ್ಯತೆ ಇದೆ. ಇದು ನಾವು ಈಗಾಗಲೇ ತಿಳಿದಿರೋ ಹಾಗೆ ನಿಮಗೆಲ್ಲ 35 ಫೋರಮ್ಗಳನ್ನ ಕೂಡ ನಡೆಸ್ತಾ ಇದ್ದೀವಿ. ಅದರ ಮಾಹಿತಿ ಎಲ್ಲ ಕೂಡ ನಿಮಗೆ ಕೊಡ್ತೀವಿ. ಅದಕ್ಕಿಂತಲೂ ಮುಖ್ಯವಾಗಿ ನನ್ನ ಅಧ್ಯಕ್ಷತೆಯಲ್ಲಿ ನಾವು ಯಾವ ಕನ್ನಡ ಸಂಘ ಒಂದು ಆತಿಥ್ಯ ತಗೊಂಡು ಮಾಡ್ತಾರೆ ಅಲ್ಲಿ ಅವ್ರನ್ನ ಕನ್ವೀನರ್ ಆಗಿ ನಾವು ನಮ್ಮ ಶ್ರೀ ಹರ್ಷಿತ್ ಗೌಡ ಅವ್ರನ್ನ ಕನ್ವೀನರ್ ಸಂಚಾಲಕರಾಗಿ ಮಾಡಿದ್ದೀವಿ. ಅವರ ನೇತೃತ್ವದಲ್ಲಿ ಅವರು ಇರೋ ಟಾಂಪಾ ಫ್ಲೋರಿಡಾದಲ್ಲೇ ಈ ಕಾರ್ಯಕ್ರಮ ಜರುಗ್ತಾ ಇರೋದು. ಮೊದಲನೇದಾಗಿ ಅವರು ನಮ್ಮ ನಾವಿಕ ಸಂಸ್ಥೆ ಬಗ್ಗೆ ಮಾತಾಡ್ತಾರೆ. ಅದರಿಂದ ನಾನು ಅವರಿಗೆ ಒಂದು ಅವಕಾಶ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತ್ ಗೌಡ. ನಾವಿಕ ಅಂದರೆ ನಾವು ವಿಶ್ವ ಕನ್ನಡಿಗರು. ಇದು ಉದಯವಾಗಿದ್ದು 2009ರಲ್ಲಿ. ಇದು ಉದಯವಾಗಿದ್ದು ಟ್ಯಾಂಪಾ ಫ್ಲಾರಿಡಾದಲ್ಲಿ. ಇದು 10ನೇ, ನಿಮಗೆ ಆಲ್ಮೋಸ್ಟ್ ಈಗ 16 ವರ್ಷ ಬಿಟ್ಟು ಇಲ್ಲೇ ಕನ್ವೆನ್ಷನ್ ಆಗಿ ಬಂದಿರೋದು ಇಲ್ಲಿ ನಮ್ಮ ಒಂದು ಸೌಭಾಗ್ಯ ಇರಲಿ. ಈ ಕನ್ವೆನ್ಷನ್ ಹೆಚ್ಚು ಕಮ್ಮಿ ಈಗ ಆಲ್ಮೋಸ್ಟ್ 16ನೇ ವರ್ಷದಲ್ಲಿದ್ದೀವಿ. ಸೊ ಏನು ಮಾಡ್ತೀವಿ ಅಂದರೆ ಎವ್ರಿ 2 ವರ್ಷಕ್ಕೊಂದ್ಸತಿ ಸಮ್ಮೇಳನ ಮಾಡ್ತೀವಿ ಅಮೇರಿಕಾದಲ್ಲಿ. ಮತ್ತೊಂದು ವರ್ಷ ಅಮೇರಿಕಾಯಿಂದ ಆಚೆ ಈಗಾಗಲೇ ಸುಮಾರು ರೀಸನ್ ಮಾಡಿದ್ವಿ. ಈಗಾಗಲೇ ನಾವು ಮಾಡಿದಲ್ಲಿ 2010ರಲ್ಲಿ ಸ್ಟಾರ್ಟ್ ಆಗಿತ್ತು. ಇದು ಕ್ಯಾಲಿಫೋರ್ನಿಯಾ ಅಮೇರಿಕಾದಲ್ಲಿ ಆಯಿತು. 2012ರಲ್ಲಿ ಬೆಂಗಳೂರಲ್ಲೇ ಆಯಿತು, ಇಲ್ಲೇ ನಮ್ಮ ಬೆಂಗಳೂರಲ್ಲೇ ಆಗಿತ್ತು. 2013ರಲ್ಲಿ ಬಾಸ್ಟನಲ್ಲಿ ಆಯಿತು. 2014ರಲ್ಲಿ ತಿರ್ಗಾ ಬೆಂಗಳೂರಲ್ಲೇ ಮಾಡಿದ್ವಿ. 2015ರಲ್ಲಿ ರ್ಯಾಲಿ ನಾರ್ತ್ ಕೆರೋಲಿನಾ ಅಲ್ಲಿ ಮಾಡಿದ್ದು. 2016 ಬೆಂಗಳೂರಿಗೆ. ಸೊ 2017 ಬಂದು ಬೆಂಗಳೂರು 2017 ಡ್ಯಾಲಸಲ್ಲಿ ಮಾಡಿದ್ದು. 2018 ಬಂದು ಬೆಂಗಳೂರು ಬೇಜಾರಾಯಿತು, ಬೇರೆ ಕಡೆ ಮಾಡೋಣ ಅಂದರು. ಮೈಸೂರಿಗೆ ಹೋಗೋಣ ಅಂತ ಮೈಸೂರಿಗೆ ಹೋಗಿ ಹತ್ರದಲ್ಲೇ ಅಂತ ಹೇಳಿ ಸೊ ಮೈಸೂರಲ್ಲಿ ಮಾಡಿದ್ವಿ. ಸೊ ಆಮೇಲೆ ತಿರ್ಗಿ ಅಮೇರಿಕಾಗೆ ಬಂದು ಸಿನ್ಸಿನಾಟಿ ಒಹಾಯೋದಲ್ಲಿ ಮಾಡಿದ್ವಿ. ತಿರ್ಗಿ 2019ರಲ್ಲಿ ಸಮ್ಮೇಳನ. 2020ರಲ್ಲಿ ಕೋವಿಡ್ ಬಂದಿರೋದ್ರಿಂದ ವರ್ಚುವಲ್ ಮಾಡಿದ್ವಿ ನಾವು ಕೋವಿಡ್ ಇದರಲ್ಲಿ. ಸೊ ಅದಾದ್ಮೇಲೆ 2022ಕ್ಕೆ ಬೇರೆ ಎಲ್ಲರೂ ಇನ್ನೂ ಪ್ರಪಂಚದಲ್ಲಿರೋ ಬೇರೆ ಕನ್ನಡಿಗರನ್ನ ಮೀಟ್ ಮಾಡೋಣ ಅಂತೇಳಿ ಹೋಗಿ ಕೀನ್ಯಾಗೆ ಹೋದ್ವಿ. ಇದು ಕೀನ್ಯಾದಲ್ಲಿ ಸಮ್ಮೇಳನ ಮಾಡಿದ್ವಿ, ನೈರೋಬಿ ಕೀನ್ಯಾದಲ್ಲಿ. ಸೊ ಅದು ಮುಗಿದ ಮೇಲೆ ನೆಕ್ಸ್ಟ್ 2023ಕ್ಕೆ ಆಸ್ಟ್ರೇಲಿಯಾಗೆ ಬಂದ್ವಿ. ಅಲ್ಲಿಗೆ ಶಿವಣ್ಣ ಎಲ್ಲ ಬಂದಿದ್ರು. ಸೊ ಅಲ್ಲಿ ತಿರ್ಗಾ 2024ರಲ್ಲಿ ಅಂದರೆ ಹೋದ ವರ್ಷ ಜರ್ಮನಿ ಅಲ್ಲಿ ರೈನ್ ಮೇನ್ ಅದರಲ್ಲಿ ಮಾಡಿದ್ವಿ. ಅಲ್ಲಿ ಅವ್ರ ಸಹಯೋಗದಲ್ಲಿ ಅಲ್ಲಿ ಮಾಡಿದ್ವಿ, ಜರ್ಮನಿಯಲ್ಲಿ ಮಾಡಿದ್ವಿ. ಈ ಸರಿ 25ಕ್ಕೆ ಫ್ಲಾರಿಡಾ USA, ಟ್ಯಾಂಪಾ ಫ್ಲಾರಿಡಾ USA ಲೇಕ್ಲ್ಯಾಂಡ್ ಅಲ್ಲಿ ಮಾಡಬೇಕು ಅಂತ ಯೋಜನೆ ಮಾಡಿದ್ವಿ. ಈಗ ಆಲ್ರೆಡಿ ಮಾಡಿ ಅದಕ್ಕೆ ಸಾಕಷ್ಟು ತಯಾರಿಗಳು ಆಗ್ತಾ ಇದೆ. ಈಗಾಗಲೇ ಇದು ಸಮ್ಮೇಳನ ಮಾಡೋದು ಒಂದೇ ಅಲ್ಲ ಈ ಆರ್ಗನೈಸೇಷನ್ ಉದ್ದೇಶ. ಇದಲ್ಲದೆ ನಾವು ಕೂಡ ಹೊರನಾಡಲ್ಲಿದ್ದು ನಮ್ಮ ಊರಿಗೆ ನಾವೇನಾದ್ರು ಮಾಡಬೇಕಲ್ಲ, ಪ್ರೋಗ್ರಾಮ್ ಮಾಡೋದಾಗಲಿ ಕನ್ನಡ ಬೆಳೆಸೋದಲ್ಲದೆ ಇಲ್ಲಿ ಬೇಕಾದಾಗ ಏನು ಮಾಡಬೇಕು. ಇಲ್ಲಿ ಪ್ರವಾಹ ಪೀಡಿತರಿಗೆ ನೆರವು ಬಂದಿದ್ದೀವಿ. ಕೆಲವು ಸತಿ ಕೋವಿಡ್-19ನಲ್ಲಿ ನಾವು ಇದಕ್ಕೆ ಮುಖ್ಯಮಂತ್ರಿ ನಿಧಿಗೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ. ಹಾಗೂ ಆಶಾ ಕಾರ್ಯಕರ್ತರಿಗೆ ಧನ ಸಹಾಯ ಮಾಡಿದ್ದೀವಿ. ಕಲಾವಿದರಿಗೆ ಧನ ಧಾನ್ಯ ಸಹಾಯ ಕೂಡ ಮಾಡೋ ಆರ್ಗನೈಸೇಷನಿಂದ. ಹಾಗೂ ಅದೇ ಟೈಮಲ್ಲಿ ನಾವು ಎವ್ರಿ ವರ್ಷ 500 ಕಂಪ್ಯೂಟರ್ ಟ್ಯಾಬ್ಲೆಟ್ಗಳನ್ನ ಕೊಡ್ತೀವಿ ನಾವು. ಬೇಸಿಕಲಿ ಇದು ಲಾಸ್ಟ್ ಮಾಡಿದಾಗ ರೋಟರಿ ಕ್ಲಬ್ ಮತ್ತು ಪಬ್ಲಿಕ್ ಟಿವಿ ಸಹಭಾಗಿತ್ವದಲ್ಲಿ ಮಾಡಿದ್ವಿ ನಾವು. ಸೊ ಈ ಥರ ಬೇಸಿಕಲಿ ಇದೊಂದೇ ಅಲ್ಲದೆ ಯುವಜನ ಪ್ರೇರಣೆಗಳು, ಅಂತಾರಾಷ್ಟ್ರೀಯ ಸಮ್ಮೇಳನಗಳು ಹಾಗೂ ಪರೋಪಕಾರಿ ಚಟುವಟಿಕೆಗಳು ಮಾಡ್ತಾ ಬಂದಿದ್ವಿ. ನಾವೀಗ ಕೇವಲ ಸಂಸ್ಥೆ ಅಲ್ಲ,
ಇದು ಪ್ರಪಂಚದಾದ್ಯಂತ ಕನ್ನಡಿಗರ ಸಂಭಾವನೆ, ಸಹಯೋಗ, ಹೃದಯಂಗಮತೆ ನಾವಿಕ ತರುವಂತ ಮಾಡುವಂತ ಸಂಸ್ಥೆಯಾಗಿದೆ. ಹಾಗೂ ಈ ಸತಿ ಫ್ಲಾರಿಡಾ ನಡೀತಿರೋ ಕನ್ವೆನ್ಷನ್ ಅಲ್ಲಿ ಸುಮಾರು 3 ದಿನಗಳ ಕಾಲ ನಡೆಯುತ್ತೆ. ಆ 3 ದಿನಗಳು ಏನೇನು ಫೋರಮ್ ಇದೆ, ಏನೇನಿದೆ ಅಂತ ಹೇಳಿ ನಮ್ಮ ಶಿವಕುಮಾರ್ ಅವರು ಮಾತಾಡ್ತಾರೆ. ಅವ್ರಿಗೆ ಕೊಡ್ತೀನಿ. ಹರ್ಷಿತ್, ಹಾಗೆ ಈಗಾಗಲೇ ಹೇಳಿದಾಗೆ 7 ನಾವಿಕ ವಿಶ್ವ ಕನ್ನಡ ಸಮ್ಮೇಳನ ಮಾಡ್ಕೊಂಡು ಬಂದಿದ್ದೀವಿ. ಈ ವರ್ಷ 8ನೇದು ಇನ್ನೂ ದೊಡ್ಡದಾಗಿ ವಿಜೃಂಭಣೆಯಿಂದ ಮಾಡಬೇಕು ಅಂದ್ಬಿಟ್ಟು ಸಾಕಷ್ಟು ಫೋರಮ್ಸ್ಗಳನ್ನ ನಾವು ಶುರು ಮಾಡಿದ್ದೀವಿ. ಬಿಸ್ನೆಸ್ ಫೋರಮ್ 35 ಫೋರಮ್ಗಳಲ್ಲಿ ಒಂದೊಂದು ಫೋರಮ್ ಬಗ್ಗೆನೂ ಹೇಳ್ತೀನಿ. ಬಿಸ್ನೆಸ್ ಫೋರಮ್ ಬಹಳ ಮುಖ್ಯವಾಗಿ ನಮ್ಮ ಕನ್ನಡಿಗರು ಬಿಸ್ನೆಸ್ಗಳಲ್ಲಿ ಮುಂದೆ ಬರಬೇಕು. ವಾಣಿಜ್ಯೋದ್ಯಮಿಗಳು ಅಥವಾ ಸ್ಟಾರ್ಟ್ಅಪ್ ಕಂಪನಿಗಳು, ಇನ್ವೆನ್ಚರ್ಸ್, ವೆಂಚರ್ ಕ್ಯಾಪಿಟಲಿಸ್ಟ್ ಎಲ್ಲ ಬಂದರೆ ಅವರ ಬಿಸ್ನೆಸ್ ಪಿಚ್ ಮಾಡ್ತಾರೆ. ಅಲ್ಲಿ ಅದ್ರ ಬಗ್ಗೆ ಅಕ್ರೆಡಿಟೆಡ್ ಇನ್ವೆಸ್ಟರ್ಸ್ ಅಂತೀವಿ. ಅಂದರೆ ದುಡ್ಡು ಇನ್ವೆಸ್ಟ್ ಮಾಡುವಂಥವ್ರು ನಮ್ಮ ಕನ್ನಡಿಗರಲ್ಲಿ ಯಶಸ್ವಿ ಆಗಿರೋರು ಫೈನಾನ್ಸಲ್ಲಿ ಅಂಥವರೆಲ್ಲ ಬರ್ತಾರೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ನಾವು ಇಲ್ಲಿಂದ ಎಷ್ಟೋ ಜನ ಬಿಸ್ನೆಸ್ ಅವ್ರನ್ನ ಅಲ್ಲಿಗೆ ಕರೆಸ್ಕೊತೀವಿ, ಅವರೇ ಬಂದು ಪ್ರೆಸೆಂಟ್ ಮಾಡ್ತಾರೆ. ಸಾಕಷ್ಟು ಕಂಪನಿಗಳು ಈಗಾಗಲೇ 7 ಬಾರಿ ಬಂದು ಅವರುಗಳು ಅಲ್ಲಿ ಅವರ ಬಿಸ್ನೆಸ್ ಬಗ್ಗೆ ಮಾತಾಡಿ ಅಲ್ಲಿಂದ ಅಮೆರಿಕಾದಲ್ಲಿ ಯಶಸ್ವಿಯಿಂದ ಇರುವಂಥ ಕನ್ನಡಿಗರು ದುಡ್ಡು ಹಾಕಿ ಸಾಕಷ್ಟು ಯಶಸ್ಸಿಗೆ ಎಲ್ರಿಗೂ ಒಂದು ಸ್ಫೂರ್ತಿ ಕೊಟ್ಟಿದ್ದಾರೆ ಇಲ್ಲಿಗೆ. ಅದು ಬಿಸ್ನೆಸ್ ಫೋರಮ್ ನಡೆಯುತ್ತೆ. CME ಅಂತಾರೆ, ಡಾಕ್ಟರ್ಸ್ಗಳಿಗೆ ಕಂಟಿನ್ಯೂಯಸ್ ಮೆಡಿಕಲ್ ಎಜುಕೇಶನ್ ಅಂದ್ಬಿಟ್ಟು ಒಂದು ಸರ್ಟಿಫಿಕೇಶನ್ ಇದೆ. ಡಾಕ್ಟರ್ಸ್ಗಳಿಗೆ ಅನುಕೂಲ ಆಗುತ್ತೆ. ಸುಮಾರು 200ರಿಂದ 300 ಡಾಕ್ಟರ್ಗಳು ಬರ್ತಾರೆ ಈ ಕಾರ್ಯಕ್ರಮಕ್ಕೆ. ವಿಮೆನ್ಸ್ ಫೋರಮ್ ಬಹಳ ಮುಖ್ಯವಾಗಿ ಸೋಷಲ್ ಇದ್ರ ಬಗ್ಗೆ ಎಲ್ಲಾದ್ರ ಬಗ್ಗೆ ಒಂದು ಇನ್ಸ್ಪಿರೇಷನ್ ಟಾಕ್ಸ್. ವಿಮೆನ್ ಅಲ್ಲಿ ಯಾರ್ಯಾರು ಸಕ್ಸಸ್ಫುಲ್ ವಿಮೆನ್ ಅವ್ರನ್ನೆಲ್ಲರಿಗೂ ಕರೆಸ್ಬಿಟ್ಟು ಅವ್ರ ಜೊತೆ ಮಾತಾಡಿಸ್ತೀವಿ. ಮತ್ತೆ ಚಿಲ್ಡ್ರನ್ಸ್ ಮಕ್ಕಳಿಗೋಸ್ಕರ, ಯಾಕಂದ್ರೆ ಅಲ್ಲಿ ಕನ್ನಡದ ಮಕ್ಕಳಿಗೆ ಕನ್ನಡ ಕಲಿ ಆಗಲಿ ಅಥವಾ ಕನ್ನಡದ ಬಗ್ಗೆ ಮುಂದೆ ಬರೋದಕ್ಕೆ ಏನೆಲ್ಲ ಅವಕಾಶ ಕೊಡ್ಬೋದು. ಕರ್ನಾಟಕ ರಾಜ್ಯ ಕೂಡ ಎಷ್ಟೋ ಪ್ರೋತ್ಸಾಹ ಕೊಟ್ಟಿದೆ. ಹಾಗೆ ಅದನ್ನ ಮುಂದುವರಿಸಬೇಕು ಅಂದ್ಬಿಟ್ಟು ಕನ್ನಡ ಕಲಿ ಕಾರ್ಯಕ್ರಮ ಸುಮಾರು 52 ಕನ್ನಡ ಸಂಘಗಳಲ್ಲಿ ಮಾಡ್ತಾ ಇರುವಂತ ಕನ್ನಡ ಕಲಿ ಕಾರ್ಯಕ್ರಮನ ಒಟ್ಟಾರೆ ಸೇರಿಸಿ ಅವತ್ತು ಇನ್ನೂ ಹೇಗೆ ಮಕ್ಕಳಿಗೆ ಕನ್ನಡ ಚೆನ್ನಾಗಿ ಕಲಿಯೋ ತರ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ. ಹೆಲ್ತ್ ಅಂಡ್ ಸ್ಪಿರಿಚುವಲ್ ಫೋರಮ್ ಎಲ್ರಿಗೂ ಗೊತ್ತು, ಭಕ್ತಿ ಬಗ್ಗೆ ಆಗಲಿ ಅಥವಾ ದೈವಿಕವಾಗಿ ಆಗಲಿ ಸ್ಪಿರಿಚುವಲ್ ಫೋರಮ್ ಇರುತ್ತೆ. ಭಗವತ್ ಚಿಂತನ, ವಿಷ್ಣು ಸಹಸ್ರನಾಮ, ಅದು ಗಣೇಶ ಹಬ್ಬದ ಸಮಯದಲ್ಲೇ ಬರ್ತಾ ಇರೋದ್ರಿಂದ ನಾವು ಗಣೇಶನ ಹಬ್ಬನೂ ಕೂಡ ಗ್ರ್ಯಾಂಡ್ ಆಗಿ ಮಾಡ್ತೀವಿ. ಅಲ್ಲಿ 3000 ಜನ ಕನ್ನಡಿಗರು ಒಟ್ಟಿಗೆ ಸೇರಿ ಗಣೇಶನ ಹಬ್ಬ ಮಾಡೋದು ಇದು ಒಂದು ವಿಶೇಷ ಸುದ್ದಿ. ಹಾಗೆ ಕೂಡ ಬೇರೆ ಫೋರಮ್ ಅಂದ್ರೆ ಯೂತ್ ಫೋರಮ್, ಮಕ್ಕಳಿಗೆ ಯಾವ ತರ ಅವರು ಸ್ಕೂಲ್ಗಾಗ್ಲಿ ಕಾಲೇಜಲ್ಲಾಗ್ಲಿ ಹೇಗೆ ಎಕ್ಸಾಮ್ಸ್ ಪ್ರಿಪೇರ್ ಆಗೋದು ಅದ್ರ ಬಗ್ಗೆ ಎಲ್ಲ ಫೋರಮ್ ಇರುತ್ತೆ. ಮತ್ತೆ ಈ ಸರಿ ವಿಶೇಷವಾಗಿ AI ಫೋರಮ್ ಮಾಡ್ತಾ ಇದ್ದೀವಿ. ನಿಮ್ಮೆಲ್ರಿಗೂ ಗೊತ್ತೇ ಇದೆ, AI ಇವಾಗ ಮುಂದೆ ಬರ್ತಾ ಇರುವಂತ ಒಂದು ತಂತ್ರಜ್ಞಾನ. ಹಾಗಾಗಿ ಅದ್ರ ಕಡೆ ಎಲ್ಲರೂ ಗಮನ ಕೊಡಬೇಕು ಅನ್ನೋದ್ರಿಂದ ಯಾವುದೇ ಏಜ್ ಆಗಲಿ, ಓಕೆ, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದರೂ ಕೂಡ ಇವಾಗ AI ಬಗ್ಗೆ ತಿಳ್ಕೊಳ್ಳೇಬೇಕು. ಆದ್ರಿಂದ ಆ ಕಾರ್ಯಕ್ರಮವನ್ನು ಇಟ್ಕೋತೀವಿ. ಮತ್ತೆ ನಾನು ಈಗಾಗಲೇ ಹೇಳಿದಾಗೆ 52 ಕನ್ನಡ ಸಂಘಗಳಿದೆ ಅಮೆರಿಕಾದಲ್ಲಿ. ಅದರ ಅಧ್ಯಕ್ಷರುಗಳು ಇರ್ತಾರೆ. ನಾನು ಒಂದು ಕಾಲದಲ್ಲಿ ನ್ಯೂಯಾರ್ಕ್ ಕನ್ನಡ ಕೂಟದ ಅಧ್ಯಕ್ಷ ಆಗಿದ್ದೆ. ಹಾಗೆ 52 ಕನ್ನಡ ಸಂಘಗಳಲ್ಲೂ ಅಧ್ಯಕ್ಷರು ಇರ್ತಾರೆ. ಅವರೆಲ್ಲರೂ ಬಂದ್ರೆ ನಾವು ಏನಪ್ಪ ಮಾತಾಡ್ತೀವಿ ಅಂತಂದ್ರೆ ಹೇಗೆ ಒಂದು ಕನ್ನಡ ಸಂಘನ ಅದ್ದೂರಿಯಿಂದ ಕಾರ್ಯಕ್ರಮಗಳನ್ನ ನಡೆಸಬೇಕು, ಹೇಗೆ ಮಾಡ್ಬೋದು, ಯಾವ್ಯಾವ ಅನುಕೂಲತೆ ಪಡಿಬೋದು ಅದ್ರ ಬಗ್ಗೆ ಎಲ್ಲ ನಾವು ಹೇಳ್ಕೊಡ್ತೀವಿ. ಹಾಗಾಗಿ ಅಧ್ಯಕ್ಷರುಗಳು ಅವರ ಅಧ್ಯಕ್ಷತೆಯಲ್ಲಿರುವಂತ ಕಾರ್ಯಕರ್ತರು ಎಲ್ಲ ಬರ್ತಾರೆ. ಸೊ ನಾನು ಇನ್ನೂ ತುಂಬಾ ಫೋರಮ್ಗಳಿದೆ, ಆದ್ರೆ ಸಮಯದ ಕಾಲಾವಧಿ ಇರೋದ್ರಿಂದ ಮುಂದೆ ಪ್ರತಿಭಾ ಅವ್ರಿಗೆ ಕೊಡ್ತೀನಿ. ಆಮೇಲೆ ಬೇಕಾದ್ರೆ ಪ್ರಶ್ನೋತ್ತರದಲ್ಲಿ ನಾನು ಒಂದೊಂದಾಗಿ ಹೇಳ್ತಾ ಬರ್ತೀನಿ. ಹೀರೋಯಿನ್ ಆಗ್ಬಾರ್ದಾಗಿತ್ತು, ನಿಮ್ ಜೊತೆಗೆ ಒಂದು ಮೂವಿ ಮಾಡ್ಬಾರ್ದಾಗಿತ್ತು. ಅದು ಅಮ್ಮ, ನಾನು ನೋಡಿದ್ರೆ ಸೀರಿಯಸ್ ಫೀಲಿಂಗ್ ಬರ್ತಾ ಇದೆ. ಇಲ್ಲ, ಸೀರಿಯಸ್ ಲವ್ ಬರ್ತಾ ಇದೆ ಸರ್, ಪ್ರೀತಿ. ನಾನೆಲ್ಲೋ ಸೀರಿಯಸ್ ಅಲ್ಲ, ನನ್ನ ಮಗ ಏನಾಗೋಗಿದೆ ನೀವು ಬರ್ತಾ ಇದ್ದೀರಾ ನಮ್ ಜೊತೆಗೆ ನಾವಿಕಾಗೆ. ಸೊ ನಿಮ್ಮ ಕಡೆ ನಾನು ನನ್ನ ಹೆಂಡತಿ ಜೊತೆ ಬರ್ತಾ ಇದ್ದೀನಿ. ಸರ್ ನಿಮ್ ಫ್ಯಾನ್ಸ್ ಅಲ್ವಾ ಸರ್, ನಮ್ ಜೊತೆ ನೀವು, ಅದ್ರಲ್ಲೇನ್ ತಪ್ಪಿಲ್ಲ. ಏನ್ ತಪ್ಪಿಲ್ಲ, ಆದ್ರೆ ನನ್ನ ಹೆಂಡತಿ ಫಸ್ಟ್ ಅಲ್ವಾ. ಹೌದು ಸರ್, ಹೌದು. ತಪ್ಪಿಟ್ಕೊಳ್ಳೋದಿಲ್ಲ. 52 ವರ್ಷದಿಂದ ಅದೇ ಅವ್ರಿಗೆ ಅಭ್ಯಾಸ ಆಗಿದೆ, ಅದರಿಂದ ಏನು ಪರವಾಗಿಲ್ಲ.
ನನ್ನ ಜೊತೆ ಬರ್ತೀನಿ ಅಂತಿದ್ದೀರಾ, ತುಂಬ ಮೋಸ್ಟ್ ವೆಲ್ಕಮ್. ಯಾವತ್ತು ಹೊರಡ್ತಾ ಇದ್ದೀರಿ? ಆಮೇಲೆ ಹೇಳಿ. ಎಸ್ ಸರ್, ಆಮೇಲೆ ಹೇಳ್ತೀನಿ ಸರ್. ಹಲೋ ಸ್ನೇಹಿತರೆ, ನಮಸ್ಕಾರ. ನಾವು ವಿಶ್ವ ಕನ್ನಡಿಗರು ಅಂತ ಹಾಕೊಂಡಿದ್ದಾರೆ. ನಿಜವಾಗ್ಲೂ ವಿಶ್ವದಲ್ಲಿ ಎಲ್ಲೆಲ್ಲೋ ಚೆಲ್ಲೋಗಿರೋ ಕನ್ನಡಿಗರು ಅನೇಕ ಜನ ಅಲ್ಲಿ ಬರ್ತಾರೆ. ಬರೀ ಅಮೆರಿಕಾದಲ್ಲಿರೋರು ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯಲ್ಲೂ ಬರ್ತಾರೆ ಈ ಸಮಾರಂಭಕ್ಕೆ ಮೀಟ್ ಮಾಡೋದಕ್ಕೆ. ಒಂದೇ ಒಂದು ಅಮೆರಿಕಾದಲ್ಲಿರೋ ಜನ ಸುಖ ಸಂತೋಷವಾಗಿದ್ದಾರೆ, ಆದರೆ ಒಂದೇ ಒಂದು ಅವ್ರಿಗೆ ಕೊರತೆ ಆಗಿದೆ, ಸೆಂಟಿಮೆಂಟ್ ಅಂತ ಇರೋದು ನಾವು. ಆ ಸೆಂಟಿಮೆಂಟ್ ಅಲ್ಲಿ ಬರಲ್ಲ. ಇಲ್ಲಿ ಎಲ್ಲ ಕೊರತೆ ಇದೆ, ಸೆಂಟಿಮೆಂಟ್ ಮಾತ್ರ ತುಂಬ ಇದೆ. ಆ ಸೆಂಟಿಮೆಂಟ್ ಹೃದಯದಲ್ಲಿ ತುಂಬಿಕೊಂಡೆ ಇಲ್ಲಿಂದ ಅಮೆರಿಕಾಗೆ ಹೋದವರೆಲ್ಲರೂ ಅವ್ರ ಮನಸ್ಸಲ್ಲಿ ಏನೇ ಸುಖ ಬಂದರೂ ಸಂತೋಷ ಬಂದರೂ ಆ ಸೆಂಟಿಮೆಂಟ್ಗೆ ಒಂದು ಹಾತೊರಿತಾ ಇರ್ತಾರೆ. ಆ ಹಾತೊರೆಯೋದು ಈ ಒಂದು ಸಮಾರಂಭ 2 ವರ್ಷಕ್ಕೊಂದ್ಸಲ ಮಾಡಿದಾಗ ಇಡೀ 3,000 ಜನ ಬರ್ತಾರೆ, ಇನ್ನೂ ಜಾಸ್ತಿ ಆಗ್ಬೋದು. ಬರದೇ ಇರೋರು ಫೋನ್ನಲ್ಲಿ ಮಾತಾಡ್ತಾರೆ. ಅವರೆಲ್ಲರ ಹೃದಯ ಸೇರಿಸಿ ಆ ಸೆಂಟಿಮೆಂಟ್ನ ಅನುಭವಿಸ್ತಾರೆ. ಆ ಸೆಂಟಿಮೆಂಟ್ ಅನುಭವಿಸಿದಾಗ ನಾವು ಕರ್ನಾಟಕದಲ್ಲಿ ಇದ್ದೀವಿ ಅಂತ ಅವ್ರಿಗೆ ಒಂದು ಭಾವನೆ ಬರುತ್ತೆ. ಆ ಕರ್ನಾಟಕದಲ್ಲಿ ಇದ್ದೀವಿ ಅಂತ ಅವ್ರ ಭಾವನೆ ಬರುವಾಗ ಬರೀ ಅವರೇ ಕೂತ್ಕೊಂಡ್ರೆ ಅಲ್ಲಿ ಬಂದಾಗ ಸ್ವಲ್ಪ ಇವಾಗ ನಾವು ಇಲ್ಲಿ ಮಾತಾಡುವಾಗ ಮಧ್ಯ ಇಂಗ್ಲೀಷು ಸೇರಿಸ್ಕೊತೀವಿ, ಅವರಲ್ಲಿ ಇಂಗ್ಲೀಷ್ ಜೊತೆ ಮತ್ತೆ ಕನ್ನಡನೂ ಸೇರಿಸ್ಬೇಕಾಗತ್ತೆ. ಈ ಬರೀ ಅವರೇ ಇದೆ. ಆದ್ದರಿಂದ ಕರ್ನಾಟಕದಿಂದ ಬೇಕಾದಷ್ಟು ಜನನ ಕರೆದು ಕಲಾವಿದರು, ತಂತ್ರಜ್ಞರು, ಸಮಾಜಕ್ಕೆ ಕೆಲಸ ಮಾಡಿದವರು ಪ್ರತಿಯೊಬ್ಬರನ್ನು ಕರೆದವರು ಮಾಡಿಸ್ತಾರೆ. ಆ ಜನನ ನೋಡಿದಾಗ ಆ ಜನ ಅಲ್ಲಿ 3 ದಿವಸ, ನಾನು 2015 ರಾಯಲನಲ್ಲಾದಾಗ ನಾನು ಹೋಗಿದ್ದೆ. ನನಗೆ 2-3 ಸೆಂಟಿಮೆಂಟ್ ಇತ್ತಲ್ಲಿ. ಒಂದು, ಈ ಜನನ ನಾನು ಮೀಟ್ ಮಾಡ್ತಿದ್ದೀನಿ ಅಂತ ಒಂದು ಸೆಂಟಿಮೆಂಟ್. ಇನ್ನೊಂದು ವರ್ಲ್ಡ್ ಮೀಟ್ ಕರೆದಿದ್ದಾರಲ್ಲ ನಾನು ಹೋಗ್ತಾ ಇರೋದು ಒಂದು ಸೆಂಟಿಮೆಂಟ್. ಇದಕ್ಕೆ ಯಾರಪ್ಪ ಜೊತೆ ಇದ್ರು ಅಂದರೆ ನನ್ನ ಮಗಳು ಇದೇ ಥರ ಇದ್ದವಳು. ನನ್ನ ಮಗಳು ನನ್ನ ಮಗಳು ಅವಳು ರಾಳೆ ಹತ್ತದಲ್ಲಿ ಶಾಲೆ ತರಿದ್ರು. ಸೊ ಎಲ್ಲ ಸೆಂಟಿಮೆಂಟಿಂದ ಹೋದೆ ನಾನು. ಆವಾಗ 3 ದಿವಸ ಬೆಳಗ್ಗೆಯಿಂದ ರಾತ್ರಿವರೆಗೂ ಆ ಸಮಾರಂಭ ನಡೆಯುವ ಜಾಗದಿಂದ ಆಚೆ ಹೋಗೋಕ್ಕೆ ಮನಸ್ಸು ಬರಲಿಲ್ಲ. ಯಾಕೆಂದರೆ ಪ್ರತಿಯೊಬ್ಬರು ಅವರು ಕಳ್ಕೊಂಡಿದ್ದಂಥ ಸೆಂಟಿಮೆಂಟ್ನ ಅಲ್ಲಿ ತೋರಿಸ್ತಾ ಇದ್ರು. ಅವ್ರ ಜೊತೆ ಬೆರೆಯುವಾಗ, ಅವ್ರ ಜೊತೆ ಮಾತಾಡುವಾಗ ಅವ್ರ ಹೃದಯ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಅರ್ಥ ಆಗ್ತಾ ಇತ್ತು. ಎಲ್ಲರೂ ಸುಮಾರು ಜನ ಹೇಳಿದ್ರು, ನಾವು ಕೆಲಸ ಅಳ್ತೀವಿ ಸರ್, ನಮಗೆ ಈ ಥರ ಒಂದು ವಿಶ್ವಾಸವಾಗಿ ಮಾತಾಡೋರು ನಮಗೆ ಸಿಗೋದಿಲ್ಲ ಸರ್, ಅದಕ್ಕೆ ಅಂತ. ಆ ವಿಶ್ವಾಸ ತಗೊಳ್ಳೋಕ್ಕೆ ವರ್ಷಕ್ಕೊಂದ್ಸಲ ನಾವಿಕ ಮಾಡಿದ್ರು ಸಿಗುತ್ತೆ, ಮಾಡ್ತಾ ಇದ್ದಾರೆ. ಈ ನಾವಿಕನಲ್ಲಿ ರಾಯಲನಲ್ಲಿ ಒಂದು ಏನಾಯ್ತು, ಒಂದು ದೋಣಿನ ನಡೆಸೋನು ನಾವಿಕ. ನಾ ಏನ್ ಹೇಳ್ತಿದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ. ಪ್ರೋಗ್ರಾಮ್ ಶುರುವಾಗಿದ್ದು ಸ್ನೇಹದ ಕಳ್ಳಲ್ಲಿ ಹಾಡಿಂದ. ಆ ಸ್ನೇಹದ ಕಳ್ಳಲ್ಲಿ ಹಾಡಿಗೆ ನಾವಿಕನಾಗಿ ನಾನೇ ನಿಂತಿದ್ದೆ. ಮಿಕ್ಕೆಲ್ಲ ಡ್ಯಾನ್ಸ್ ಮಾಡಿದ್ರು, ನಾನು ಅವ್ರ ಜೊತೆಗೂ ಮಾಡಿದೆ. ಅದು ಎಷ್ಟು ಚೆನ್ನಾಗಿ ಮಾಡಿದ್ರು. ಅಲ್ಲಿಂದ ಪ್ರತಿಯೊಂದು ಎನಿ ಫೋರ್ ಯಾವುದೇ ಒಂದು ವೇದಿಕೆ ಆದ್ರೂ ಅಲ್ಲಿಗೆ ಹೋಗ್ತಾ ಇದ್ದೆ, ಮಾತಾಡ್ತಾ ಇದ್ದೆ. ಎಷ್ಟು ಇಲ್ಲಿತ್ತು, ಎಷ್ಟು ವಿಷಯ ತಿಳ್ಕೊಂಡಿದ್ರು, ಎಷ್ಟು ವಿಷಯ ತಿಳ್ಕೋಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಇದೆಲ್ಲ ಸೇರಿ ಕಲಿಕೆಯ ನಾವಿಕ ಒಂದು ಕರ್ನಾಟಕದ ನಮ್ಮ ಅಭಿಮಾನದ ಆತ್ಮೀಯವಾದ ಮನಸ್ಸು ಮೆಚ್ಚಿದ ಕನ್ನಡ ಭಾಷೆಯಲ್ಲಿ ಅವರೆಲ್ಲ ಮಾತಾಡ್ತಾ ಎಲ್ಲ ವಿಚಾರಗಳನ್ನು ಹಂಚ್ಕೊತಾ ಇದ್ರು. ಆ ಒಂದು ಸಂವಾದ ಇತ್ತಲ್ಲ, ಆ ಸಂವಾದ ತುಂಬ ಸಂತೋಷ ಆಗ್ತಾ ಇತ್ತು. ನಾ ಯಾಕೆ 2015 ಹೇಳಿದೆ ಅಂದರೆ 2015 ನಾವು ಹೋಗಿದ್ದೆ, ಆರಾಮಾಗಿದ್ದೆ, ಕರ್ಮ ಇದ್ದೀನಿ, ಎಲ್ಲ ಸಂತೋಷ. ಒಂದು ಕಾಲ ಬಂತು ಶಿವಕುಮಾರ್ ಅವರು, ಈ ಸಲ ನೀವು ಬರ್ಬೇಕು ಸರ್ ಅವರು. ಅವ್ರಿಗೆ ಜ್ಞಾಪಕ ಇದೆಯವರು, ನಾ ಬಂದಿದ್ದೀನಲ್ಲ ಅಂದರೆ, ನೀವು ಬಂದಿದ್ದೀರ ಅಂದರೆ ಪ್ರತಿ ವರ್ಷವೂ ಬರ್ಬೇಕು ಸರ್, ನಮ್ಗೆ ಆಸೆ ಇದೆ, ಅಷ್ಟು ಬನ್ನಿ ಸರ್. ಅದು ಆ ವಿಶ್ವಾಸ, ಆ ಪ್ರೀತಿ, ಅದೇ ನನ್ನ ಇಲ್ಲಿವರೆಗೂ ಕರ್ಕೊಂಡ್ಬಂದಿರೋದು, ಇನ್ನು ಮುಂದೆನೂ ಕರ್ಕೊಂಡು ಹೋಗೋದು. ಈ ಒಂದು ವಿಶ್ವಾಸ ಪ್ರೀತಿ ಅವ್ರು ಹೇಗೆ ಹಾತೊರಿತಿದ್ದಾರೆ ಹಾಗೆ ನಾವು ಹಾತೊರಿತೀವಿ.
ಜನರು ಹೋಗಿರೋ ಪ್ರತಿಯೊಬ್ಬ ಕನ್ನಡಿಗರ ಹತ್ರ ಮಾತಾಡಬೇಕು ಅಂತ ಆಸೆ. ಆ ಆಸೆ ನೆರವೇರೋದು ಈ ಥರ ಸಮಾರಂಭಗಳು, ಸಮಾವೇಶಗಳಲ್ಲಿ. ಇದು ಒಳ್ಳೆ ಒಂದು ಅದ್ಭುತವಾದ ಸಮಾವೇಶ ಮಾಡ್ತಾರೆ. ಅಲ್ಲಿ 3 ದಿವಸ ಕನ್ನಡ 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 ಕಲರವ ಅಲ್ಲಿ ನೋಡ್ತಾ ಇರ್ಬೋದು, ಕೇಳ್ತಾ ಇರ್ಬೋದು. ಬಹಳ ಸಂತೋಷ ಆಗುತ್ತೆ. ಇಂಥ ಒಂದು ಸಮಾರಂಭಕ್ಕೆ ಅವರು ಎಲ್ಲರೂ ಕರೆದಿರೋದು, ನನ್ನ 2ನೇ ಸಲ ಕರೆದಿರೋದು. ಥ್ಯಾಂಕ್ ಯು. ಮರಿಬೇಡಿ, 2015 ಬಂದಿದ್ದೆ, 2025 ಕರೆದಿದ್ದೀರಿ. 2035 ನಾನು ಇರ್ತೀನಿ. ಅವಾಗ ಬರ್ತೀನಿ. ಅಪ್ಲಿಕೇಶನ್ ಇವಾಗ ಹಾಕೋಬೇಕು. ಓಪನ್ ಇನ್ವಿಟೇಷನ್ ಕೊಟ್ಟರೆ ಅಪ್ಲಿಕೇಶನ್ ಆಗ್ತಾ ಇರಲಿಲ್ಲ. ಬಟ್ ಏನಂದ್ರೆ, ಒಂದು ಇದರಿಂದ ನಮ್ಮ ದೂರ ಹೋಗಿರೋ ನಮ್ಮ ಆತ್ಮೀಯರು, ಬಂಧುಗಳಿಗೆ ಅವರ ಹಾತೊರೆತಿರೋ ಆ ಸೆಂಟಿಮೆಂಟ್, ಆ ಭಾವನೆಗಳ ಹೃದಯನ ನಾವು ಕೊಡಬೇಕು. ಅದು ಚೆನ್ನಾಗಾಗಿ, ಸಮಾರಂಭ ಯಶಸ್ವಿಯಾಗಿ ಆಗುತ್ತೆ ಅಂತ ನನಗೆ ಗೊತ್ತು. ನನ್ನ ಜೊತೆ ಇವರು ಬರ್ತಾ ಇದ್ದಾರೆ. ಅದಕ್ಕೂ ಇನ್ನು ಶ್ರೀಮಾನ್ ರಮೇಶ್ ಅವರು ಬರ್ತಾ ಇದ್ದಾರೆ, ಶ್ರೀಮಾನ್ ರಕ್ಷಿತ್ ಅವರು ಬರ್ತಾ ಇದ್ದಾರೆ. ಅವರೆಲ್ಲರ ಜೊತೆ ಇನ್ನು ಬೇಕಾದಷ್ಟು ಜನ ನಾಟಕಗಳು, ಹಾಡುಗಳು, ಪ್ರತಿಯೊಬ್ಬರು ಇರ್ತಾರೆ. ಎಲ್ಲದಕ್ಕಿಂತ ನಾವು ವಿಶ್ವ ಕನ್ನಡಿಗರು. ವಿಶ್ವದಲ್ಲಿ ಆನಂದವಾಗಿರೋಣ, ಸಂತೋಷವಾಗಿರೋಣ. ಸಮಾರಂಭ ಯಶಸ್ವಿಯಾಗಿ ಅಂತ ಹಾರೈಸ್ತೀನಿ. ಈ ಸಮಾರಂಭಕ್ಕೆ ಬೇಕಾದ ಒಂದು ಪ್ರಚಾರನೂ ಬಹಳ ಮುಖ್ಯ ಆಗುತ್ತೆ. ಆ ಪ್ರಚಾರ ಕೊಡೋಕ್ಕೆ ನನ್ನ ಬಂಧುಗಳು, ನನ್ನ ಸ್ನೇಹಿತರು ನೀವೆಲ್ಲ ಇದ್ದೀರಿ. ನೀವೆಲ್ಲರೂ ಆ ಪ್ರಚಾರನ ಚೆನ್ನಾಗಿ ಕೊಡ್ತೀರ ಅಂತ ನನಗೆ ಗೊತ್ತು. ಆದರೂ ಇನ್ನೊಂದ್ಸಲ ನಿಮಗೂ ಅಪ್ಲಿಕೇಶನ್ ಹಾಕ್ತೀನಿ. ದಯವಿಟ್ಟು ಪ್ರಚಾರ ಕೊಡಿ. ಧನ್ಯವಾದಗಳು. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಅವರು ಈಗ ನಮ್ಮ ಕಾರ್ಯಕ್ರಮದ ಕುರಿತಾಗಿ ಸರ್ ತಾವು 2 ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ಕೊತಾ ಇದ್ದೀನಿ. ನೋಡಿ, 10 ವರ್ಷದಿಂದ ಬಂದಾಗ ಅವ್ರವ್ರ ಮನೆಯಲ್ಲೇ ಬೋರ್ಡ್ ಹಾಕೊಂಡ್ಬಿಟ್ಟಿದ್ದಾರೆ. ನಾನು ವಿಶ್ವ ಕನ್ನಡಿಗ. ಹೌದು, ಅಲ್ಲಿ ಪರ್ಫಾರ್ಮ್ ಮಾಡಿದ್ರು. ಈ ಸರಿ ಪರ್ಫಾರ್ಮೆನ್ಸ್ ಇದೆ. ಹೌದು. ಥ್ಯಾಂಕ್ ಯು. ಧನ್ಯವಾದ. ಇಂಥ ಒಂದು ಅದ್ಭುತವಾದಂಥ ವಿಷಯ. ಸೊ ಎಲ್ಲ ಕನ್ನಡದ ಕಾರ್ಯಕ್ರಮಗಳು, ಕನ್ನಡದ ಕೀರ್ತಿ ಪತಾಕೆಗೆ ಹೆಸರಾಗಿರುವಂಥ ನಮ್ಮ ನೆಚ್ಚಿನ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಗತಿಹಳ್ಳಿ ಇಲ್ಲ. ಆಕ್ಚುಲಿ ಸ್ವಲ್ಪ ಜಗದ್ಗುರುಗಳು ಫೀಲ್ ಬರುತ್ತೆ ಅಂತ. ಇರಲಿ, ನನ್ನ ಜೊತೆಗೆ ವೇದಿಕೆ ಹಂಚಿಕೊಂಡಿರೋ ಶುಭಮಂಗಳ, ಅವರಿದ್ದ ಕಡೆ ಮಂಗಳ ಇರುತ್ತೆ, ಶುಭಮಂಗಳ, ಸ್ನೇಹಜೀವಿ, ಸ್ನೇಹದ ಕಡಲಲ್ಲಿ ತೇಲುವ ಹಿರಿಯ ಕಲಾವಿದರು ಪ್ರಣಯ ರಾಜ ಶ್ರೀನಾಥ್ ಅವರು, ನಾವಿಕದ ಪ್ರತಿನಿಧಿಗಳಾಗಿರುವ ಹರ್ಷಿತ್ ಮತ್ತು ಶಿವಕುಮಾರ್ ಅವರು, ಅನೂಪ್ ಬಾಬು ಅವರು, ಮತ್ತಲ್ಲಿ ಗೋಪಾಲ ಅಯ್ಯಂಗಾರ್ ಇದ್ದಾರೆ, ನಮ್ಮ ಅನಿವಾಸಿ ಕನ್ನಡಿಗರು. ಇನ್ನು ಯಾರಾದರೂ ಅನಿವಾಸಿ ಕನ್ನಡಿಗರಿದ್ದರೆ ಅವ್ರಿಗೆ, ಮತ್ತು ನಮ್ಮ ಎಲ್ಲ ಮಾಧ್ಯಮದ ಗೆಳೆಯರಿಗೆ, ನಮ್ಮ ನಿರೂಪಕಿಯವರಿಗೆ. ಈ ಸಂದರ್ಭದಲ್ಲಿ ಆಕ್ಚುಲಿ ನಾನು ಶ್ರೀನಾಥ್ ಅವರ ಅವಶ್ಯಕತೆ ಈ ಪತ್ರಿಕಾಗೋಷ್ಠಿಗೆ ಇಲ್ಲ. ಇವರು ಬಂದಿದ್ದಾರೆ, ಏನು ಮಾಡ್ತಾರೆ ಅಂತ ಅವರು ಹೇಳಬೇಕು. ಅವರು ಪ್ರೀತಿಯಿಂದ ಕರೆದಿದ್ದಾರೆ. ಅದರಿಂದ ನಾನು ಅತ್ಯಂತ ಸಂಕೋಚದಿಂದ ಇಲ್ಲಿ ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ನಾವಿಕ ಅದರ ಅರ್ಥ ಏನು? ಅದು ಏಕವಚನದಲ್ಲಿ ನಾನು ವಿಶ್ವ ಕನ್ನಡಿಗ, ಬಹುವಚನಕ್ಕೆ ಹೋದರೆ ನಾವು ವಿಶ್ವ ಕನ್ನಡಿಗರು ಅಷ್ಟೇ. ಅಂದರೆ ಪ್ರಪಂಚದ ಎಲ್ಲ ಕಡೆ ಕನ್ನಡಿಗರು ಒಟ್ಟಾಗ್ತಿದ್ದಾರೆ. ಒಟ್ಟಾಗಿ ಕನ್ನಡದ ಸಂಸ್ಕೃತಿಯ ಚಿಂತನೆ, ಕನ್ನಡ ಸಂಸ್ಕೃತಿ ಅಂದರೆ ನಾವು ಆಡೋ ಬರೀ ಮಾತು ಅಷ್ಟೇ ಅಲ್ಲ, ನಾವು ಹೊರಡಿಸುವ ಸದ್ದು ಮಾತ್ರ ಅಲ್ಲ, ಅದು ಒಂದು ಆತ್ಮದ ಅಭಿವ್ಯಕ್ತಿ. ಅದರಿಂದ ನೂರಾರು ಮಜಲುಗಳು, ಆಯಾಮಗಳಿದೆ. ಕನ್ನಡ ನಾಟಕ ಇದೆ, ಕನ್ನಡ ಸಾಹಿತ್ಯ ಇದೆ, ಕನ್ನಡ ಚಲನಚಿತ್ರ, ಕ್ರೀಡೆ, ನೂರಾರು ಚಿತ್ರಕಲೆ, ವರ್ಣಕಲೆ, ಅನೇಕ ಮಗ್ಗುಲುಗಳನ್ನು, ಆಯಾಮಗಳನ್ನು ಸಂಸ್ಕೃತಿ ಹೊಂದಿರುತ್ತೆ.
ಹಾಗಾಗಿ 3 ದಿನದಲ್ಲಿ ಅವೆಲ್ಲವುಗಳ ಸಮನ್ವಯ ಇರುತ್ತೆ. ಅದು ನೋಡೋದಕ್ಕೆ ಕಣ್ಣಿಗೆ ಹಬ್ಬ, ಸಂತೋಷ, ಸಂಭ್ರಮ. ಮಕ್ಕಳಿಗೆ ಏನೋ ಒಂದು ಕಡೆ ಕಾರ್ಯಕ್ರಮ ನಡೀತಿರುತ್ತೆ, ಮಹಿಳೆಯರಿಗೆ ನಡೀತಿರುತ್ತೆ, ಫ್ಯಾಷನ್ ಪೆರೇಡ್ ನಡೀತಿರುತ್ತೆ, ಬಿಸ್ನೆಸ್ ಫೋರಮ್ ನಡೀತಿರುತ್ತೆ, ವೈದ್ಯರುಗಳೆಲ್ಲ ಹೊಸ ಹೊಸ ಸಂಶೋಧನೆ ಬಗ್ಗೆ ಮಾತನಾಡ್ತಿರ್ತಾರೆ, ಉದ್ಯಮಿಗಳಾರು ಕೂತ್ಕೊಂಡು ಮಾತನಾಡ್ತಿರ್ತಾರೆ. ಇದ್ರ ಮಧ್ಯೆ ಹಾಡು, ನೃತ್ಯ, ಕುಣಿತ ಎಲ್ಲ ಇರುತ್ತೆ. ನಾನು ಇದರ ಬಹಳಷ್ಟು ಸಂತೋಷಪಟ್ಟು ಭಾಗಿಯಾಗಿರ್ತಕ್ಕಂಥ ಅದೃಷ್ಟವಂತ ಕಳೆದ 4 ದಶಕಗಳಿಂದ ಅಂತ ಹೇಳಬಹುದು. ಅದು ನನಗೆ ಬಹಳ ದೊಡ್ಡ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ. ನನ್ನ 6ನೇ ಪಾಸ್ಪೋರ್ಟಿನ ಎಲ್ಲ ಆನೆಗಳ ಮೇಲೂ ಅಮೆರಿಕನ್ ಸೀಲ್ ಗುದ್ದಿ ನೋಡಿದರೆ ನನ್ನ ಮಕ್ಕಳು ಇದನ್ನು ಬೈಬಲ್ ಅಂತ ತಮಾಷೆ ಮಾಡ್ತಿರ್ತಾರೆ. ಅಷ್ಟು ನಾನು ಅಲೆಮಾರಿಯಾಗಿ ಅನೇಕ ದೇಶಗಳಿಗೂ ಹೋಗಿದ್ದೇನೆ, ಅದರಲ್ಲಿ ಅಮೆರಿಕ ಪ್ರಧಾನವಾಗಿ. ಈ ಹೊತ್ತಲ್ಲಿ ಏನು ನಾನು ಹೇಳಬೇಕಾದ್ದೇನೆಂದರೆ, ನಿಜಕ್ಕೂ ಅಮೆರಿಕದಲ್ಲಿರುವ ಕನ್ನಡಿಗರು, ಕನ್ನಡ ಸಂಸ್ಕೃತಿ, ಅಲ್ಲಿಯ ಒಗ್ಗಟ್ಟು, ಅಲ್ಲಿಯ ಉತ್ಸಾಹ, ಸಂಭ್ರಮ, ಆಚರಣೆ, ಬದ್ಧತೆ, ಕಮಿಟ್ಮೆಂಟ್ ಅಂತೀವಲ್ಲ, ಅದು ನಿಜಕ್ಕೂ ಬೆಂಗಳೂರಿನಲ್ಲಿ ಕಾಣೆಯಾಗಿದೆ. ಇದು ನಾನು ನಿಜವಾಗಿ ಇದನ್ನು ಅನುಭವಿಸಿ ಹೇಳ್ತಿರುವಂಥದ್ದು. ಯಾಕೆಂದರೆ ಒಂದು ದೇಶವನ್ನು ಬಿಟ್ಟು ದೂರ ಹೋದಾಗ ತಾಯ್ನಾಡಿನಿಂದ ಏನೋ ಮಹತ್ವವಾದದನ್ನು ಬಿಟ್ಟು ಬಂದಿದ್ದೀವಲ್ಲಿ ಅನ್ನತಕ್ಕಂಥ ಒಂದು ಹಳಹಳಿಕೆ ಇರುತ್ತಲ್ಲ, ನಾಸ್ಟಾಲ್ಜಿಯಾ, ಆ ಭಾವನೆಯಿಂದ ಅಲ್ಲಿರೋರೆಲ್ಲ ಸಂಸ್ಕೃತಿಗೆ ಆತ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ಹೀಗಾಗಿ ಸುಮಾರು 10 ಲಕ್ಷದಷ್ಟು ಕನ್ನಡಿಗರು ಅಮೆರಿಕದಲ್ಲಿದ್ದಾರೆ, ಬೇರೆ ಬೇರೆ ಊರುಗಳಲ್ಲಿ. ಅದರಲ್ಲಿ ಸಣ್ಣ ಪುಟ್ಟ ಸಂಘಟನೆಗಳಿದ್ದಾವೆ, ದೊಡ್ಡ ಸಂಘಟನೆಗಳಿದ್ದಾವೆ. ಕ್ಯಾಲಿಫೋರ್ನಿಯಾದಲ್ಲಿ ಇರೋದ್ರಲ್ಲಿ ಬಹಳ ದೊಡ್ಡ ಕನ್ನಡ ಸಂಘಟನೆಗಳಲ್ಲಿ. ಅಲ್ಲಿ ಒಬ್ಬರು ಹರಿಹರೇಶ್ವರ ಅಂತ ಇದ್ದರು, ಅಮೆರಿಕನ್ನಡ ಅಂತ ಒಂದು ಪತ್ರಿಕೆ ನಡೆಸ್ತಾ ಇದ್ದರು. ನಾವಿಲ್ಲಿಂದ ಅವ್ರಿಗೆ ತುಂಬ ಲೇಖನ ಕಳಿಸೋದು, ಬೇರೆ ಬೇರೆ ಥರದ ಮುದ್ರಣ ಸಹಾಯಗಳನ್ನು ಮಾಡ್ತಾ ಇದ್ವಿ. ಅವರು ಹರಿಹರೇಶ್ವರ ಅಂತ, ಅವರ ಶ್ರೀಮತಿಯವರು ನಾಗಲಕ್ಷ್ಮಿ ಹರಿಹರೇಶ್ವರ. ಅವರಿಬ್ಬರು ಎಷ್ಟು ಶ್ರದ್ಧೆಯಿಂದ ಆ ಪತ್ರಿಕೆ ನಡೆಸಿದ್ರು ಅಂದರೆ ನನಗೆ ಈಗಲೂ ನೆನಪಿದೆ. ಆ ಪತ್ರಿಕೆಗೆ ನಾವು ಅಚ್ಚು ಮಾಡಿ ಎಲ್ಲರಿಗೂ ಮನೆಗಳಿಗೆ ಅಂಚೆ ಕಳಿಸಿ ಕನ್ನಡ ಸಂಸ್ಕೃತಿಯನ್ನು ಪ್ರಸಾರ ಮಾಡಬೇಕು ಅಂತ ಇಲ್ಲಿಂದ ಲೇಖನ ಬರೆಸಿ ಅಲ್ಲಿ ಲೇಖನ ಬರೆಸ್ತಾ ಇದ್ರು. ಆ ದಂಪತಿಗಳು ಇವತ್ತು ನಮ್ಮ ಮಧ್ಯೆ ಇಲ್ಲ. ಅಲ್ಲಿ ಅವರ ಕನ್ನಡ ಸೇವೆಯನ್ನು ನಾನು ಯಾವಾಗಲೂ ಜ್ಞಾಪಿಸ್ಕೊಳ್ತೇನೆ. ಆ ರೀತಿ ಅಲ್ಲಿ ಅನೇಕ ಕನ್ನಡ ಸಂಘಟನೆಗಳಿತ್ತು. ಅದು ಒಂದು ವೇದಿಕೆ ಇರಬೇಕು ಅಂತಕ್ಕಂಥ ಇಚ್ಛೆಯಿಂದ ಅಕ್ಕ ಪ್ರಾರಂಭವಾಯಿತು, ನಾವಿಕ ಪ್ರಾರಂಭವಾಯಿತು. ಅಕ್ಕ ಒಂದು ವರ್ಷ ನಡೆಯುತ್ತೆ, ಇನ್ನೊಂದು ವರ್ಷ ನಾವಿಕ ನಡೆಯುತ್ತೆ. ಎರಡೂ ಕಡೆ ಕನ್ನಡದ ಅನೇಕ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾರೆ. ಇಲ್ಲಿ ಅನೇಕ ಕಲಾವಿದರು, ತಂತ್ರಜ್ಞರು ಅಲ್ಲಿಗೆ ಹೋಗ್ತಾರೆ, ಭಾಗವಹಿಸ್ತಾರೆ. ಸಂತೋಷವಾಗಿ ಒಂದು ಲಾಂಗ್ ವೀಕೆಂಡ್ ಬರುವಾಗ ಅವರು ಅದನ್ನು ಇಟ್ಕೊಂಡು, ಅದಾದಮೇಲೆ ಯಾರೂ 3 ದಿನಕ್ಕೆ ಅಮೆರಿಕಕ್ಕೆ ಹೋಗಲ್ಲ. 3 ದಿನ ಆದಮೇಲೆ ಮತ್ತೆ ಬೇರೆ ಬೇರೆ ಊರುಗಳಿಗೆ ಹೋಗ್ತಾರೆ. ಅಲ್ಲಿ ಯಾರೋ ಬಂಧುಗಳು ಇರ್ತಾರೆ, ಸ್ನೇಹಿತರು ಇರ್ತಾರೆ. ಅಲ್ಲೆಲ್ಲ ಸುತ್ತಾಡಿ ಇಡೀ ಅಮೆರಿಕದ ಒಂದು ಸಿಹಿಯ ಆತಿಥ್ಯವನ್ನು ಸ್ವೀಕರಿಸಿಕೊಂಡು ಬರ್ತಕ್ಕಂಥದ್ದು. ನಾನು ಯಾಕೆ ಸೌಭಾಗ್ಯ ನಂದು ಅಂತ ಹೇಳ್ತೆ ಅಂದರೆ, ಒಬ್ಬ ಕನ್ನಡ ನಿರ್ದೇಶಕನಾಗಿ ಅಲ್ಲಿ 3 ಚಲನಚಿತ್ರಗಳನ್ನು ಚಿತ್ರೀಕರಿಸುವ, 1 ಧಾರಾವಾಹಿಯನ್ನು ಚಿತ್ರೀಕರಿಸುವಂಥ ಒಂದು ಅದೃಷ್ಟ ನನ್ನದಾಗಿತ್ತು. ಮೊದಲನೇದಾಗಿ ನಾನು 95ರ ಸುಮಾರಿಗೆ ಹೋಗಿ 96ರಲ್ಲಿ ಅಮೆರಿಕ ಚಿತ್ರೀಕರಣ ಮಾಡಿದಾಗ ಅಲ್ಲಿ NRI, ನೀವು ಟೈಟಲ್ ಕಾರ್ಡ್ ನೋಡಿದ್ರೆ ಗೊತ್ತಾಗುತ್ತೆ, ಎಷ್ಟೊಂದು ಮಂದಿ ನನಗೆ ಕಾರುಗಳನ್ನು ಕೊಟ್ಟವರು, ಮನೆಗಳನ್ನು ಕೊಟ್ಟವರು, ಕಲಾವಿದರನ್ನು ಕೊಟ್ಟವರು, ಲೊಕೇಶನ್ ಪರ್ಮಿಷನ್ಸ್ ಕೊಡಿಸಿದಂಥವರು ತುಂಬ ಜನ ಅಲ್ಲಿ ನನಗೆ ಸಹಾಯ ಮಾಡಿದರು. ಅಷ್ಟೇ ಅಲ್ಲ, ಅಮೆರಿಕದಲ್ಲಿ ವಿಸ್ತೃತವಾಗಿ ಪ್ರದರ್ಶನಗೊಂಡಂಥ ಮೊಟ್ಟ ಮೊದಲ ಕನ್ನಡ ಚಲನಚಿತ್ರವಾಗಿ ಕೂಡ ಅಮೆರಿಕ ಆಯಿತು. ಅದಾದಮೇಲೆ ನಾನು ಪ್ರತಿಬಿಂಬ ಅನ್ನೋ ಧಾರಾವಾಹಿಯನ್ನು ಮಾಡಿದೆ. ಅದಾದಮೇಲೆ ನನ್ನ ಪ್ರೀತಿಯ ಹುಡುಗಿ ಎನ್ನುವಂಥ ಸಿನಿಮಾವನ್ನು ಕೂಡ ಅಮೆರಿಕದಲ್ಲಿ ಮಾಡಿದೆ. ಈಗ 3ನೇ ಚಿತ್ರ ಅಮೆರಿಕ ಭಾಗ 2 ಚಿತ್ರೀಕರಣ ಮುಗಿದು ಬಿಡುಗಡೆಗೆ ಅಣಿಯಾಗಿರುವುದನ್ನು ಕೂಡ ಹೇಳೋದಕ್ಕೆ ನನಗೆ ಸಂತೋಷ ಅನಿಸುತ್ತೆ. ಇವೆಲ್ಲ ಆಗಿದ್ದು ಅಮೆರಿಕದಲ್ಲಿ ನೆಲೆಸಿರುವ ಕನ್ನಡಿಗರ ವಿಶೇಷ ಪ್ರೀತಿ ಮತ್ತು ಆತಿಥ್ಯದಿಂದ ಆಯಿತು. ಇದು ಬಹಳ ಮುಖ್ಯ. ಇದರ ಜೊತೆಗೆ ಪ್ರತಿ ವರ್ಷ ಅಮೆರಿಕದಲ್ಲಿ ನಾವಿಕಕ್ಕೆ ಅಕ್ಕ ಅಲ್ಲದೆ ಎಕ್ಸ್ಕ್ಲೂಸಿವ್ ಫಾರ್ ಲಿಟ್ರೇಚರ್, ಸಾಹಿತ್ಯಕ್ಕೆ ವಿಶೇಷವಾಗಿ ಕನ್ನಡ ಸಾಹಿತ್ಯ ರಂಗ ಅಂತ ಪ್ರತಿ ವರ್ಷ ನಡೆಯುತ್ತೆ. ಅದರಲ್ಲಿ ಸಂಪೂರ್ಣವಾಗಿ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಚರ್ಚೆ, ವಿಚಾರಗೋಷ್ಠಿಗಳು ನಡೆಯುತ್ತೆ. ಅದು ಕೂಡ ಬಹಳ ಅರ್ಥಪೂರ್ಣವಾದಂಥದ್ದು. ನೆಲೆಸಿರುವ ಕನ್ನಡಿಗರು ಬಹಳ ಸೂಕ್ಷ್ಮಮತಿಗಳಾಗಿ ಸಾಹಿತ್ಯದಲ್ಲಿ, ರಂಗಭೂಮಿಯಲ್ಲಿ, ಇತ್ತೀಚೆಗಂತೂ ನಾವಿಕದಲ್ಲೂ ಇದೆ ಕಿರುಚಿತ್ರೋತ್ಸವಗಳು.
ಕಳೆದ ವರ್ಷ ಡೆಲಾಸಲ್ಲಿ ಒಂದು ಕಿರುಚಿತ್ರೋತ್ಸವವಾಗಿ ಅದಕ್ಕೆ ನಾನು ಕೂಡ ಜೂರಿಯಾಗಿ ಹೋಗಿದ್ದೆ, ಉಪನ್ಯಾಸಗಳನ್ನೆಲ್ಲ ಕೊಟ್ಟಿದ್ದೀನಿ. ಅಂದರೆ ಕನ್ನಡದ ಎಲ್ಲ ಮಕ್ಕಳುಗಳಿಗೂ ಇವರು ಕೈ ಚಾಚಿಸಿದ್ದಾರೆ. ಇತ್ತೀಚೆಗಷ್ಟೇ ಕನ್ನಡಕ್ಕೆ ಗೋಕಲ್ ಪ್ರಶಸ್ತಿ ಬಂದಿರೋದು ನೀವು ತಿಳ್ಕೊಂಡಿದ್ದೀರಿ. ಭಾನು ಮುಷ್ತಾಕ್ ಅವರಿಗೆ ಅತ್ಯಂತ ಪ್ರತಿಷ್ಠಿತವಾದ ವಿಶ್ವದರ್ಜೆಯ ಪ್ರಶಸ್ತಿ. ಈ ದೃಷ್ಟಿಯಿಂದ ನಾವು ಯಾವ ಊರಿನವರಾದರೂ ಕೂಡ, ಯಾವ ಪ್ರದೇಶದವರಾದರೂ ಕೂಡ, ಯಾವ ಊರಿನಲ್ಲಿ ನಾವಿದ್ದರೂ ಕೂಡ ನಮ್ಮ ಮನಸ್ಸು ತುಡಿಯುವುದು ಕನ್ನಡಕ್ಕಾಗಿ. ಯಾಕೆಂದರೆ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರುವಂಥ ಅನ್ನೋ ಮಾತನ್ನು ನೀವು ಕೇಳಿದ್ದೀರಿ. ಈ ದೃಷ್ಟಿಯಲ್ಲಿ ಈ ಸಲದ ನಾವಿಕಕ್ಕೆ ನಾನು ಅತ್ಯಂತ ಸಂತೋಷದಿಂದ ನನ್ನ ಜೊತೆಗೆ ನಮ್ಮ ಅಮೆರಿಕ ತಂಡದ ಮನೋಮೂರ್ತಿ ಬರ್ತಿದ್ದಾರೆ, ರಮೇಶ್ ಅರವಿಂದ್ ಬರ್ತಿದ್ದಾರೆ. ನಾವೆಲ್ಲ ಸಂತೋಷದಿಂದ ಅಲ್ಲಿ ಭಾಗವಹಿಸ್ತಾ ಇದ್ದೀವಿ. ಅದು ಒಂದು ಬಹಳ ಮುಖ್ಯವಾದಂಥ ಸಂಗತಿ. ಇನ್ನೊಂದು ಸಂಬಂಧ ಏನಂದರೆ, ಅಮೆರಿಕದಲ್ಲಿ ನೆಲೆಸಿರುವ ಸುಮಾರು 10ಕ್ಕೂ ಹೆಚ್ಚು ಲೇಖಕರ ಪುಸ್ತಕಗಳನ್ನು ನಾನು ನಮ್ಮ ಅಭಿವ್ಯಕ್ತಿ ವೇದಿಕೆಯಿಂದ ಪ್ರಕಾಶನ ಮಾಡಿದ್ದೇನೆ ಅಂತ ಹೇಳಿ ನನಗೆ ಹೆಮ್ಮೆ ಪಡ್ತೇನೆ. ಅದರಲ್ಲಿ ಮೈಶ್ರೀ ನಟರಾಜ್ ಅವರ ನಾಟಕಗಳು, ಶಶಿಕಲಾ ಚಂದ್ರಶೇಖರ್ ಅವರ ಕಥಾ ಸಂಕಲನ, ಅಲಮೇಲು ಅಯ್ಯಂಗಾರ್ ಅವರ ಹೈಟೆಕ್ ಅಯೋಧನಾಚಾರ ಅನ್ನೋ ನಾಟಕ, ಹೀಗೆ ಅಲ್ಲಿ ಅನೇಕ ಅನಿವಾಸಿ ಕನ್ನಡ ಗೆಳೆಯರಿಗೆ, ಲೇಖಕರಿಗೆ ನಾವು ವೇದಿಕೆಯನ್ನು ಕಲ್ಪಿಸ್ಕೊಡೋದಕ್ಕೆ. ಅಂದರೆ ಇದು ಕೊಡುಕೊಳ್ಳುವ ಸಂಬಂಧ. ಅವರು ಇತ್ತ ಕಡೆಗೆ ನೋಡ್ತಾರೆ, ನಾವು ಅತ್ತ ಕಡೆಗೆ ನೋಡ್ತೇವೆ. ನಮ್ಮಿಂದ ಏನನ್ನು ಕೊಡಲಿಕ್ಕೆ ಸಾಧ್ಯ ಇದೆ, ಅವರಿಂದ ಏನನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನುವಂತಹ ಒಂದು ವಿಶೇಷವಾದಂತಹ ಭಾವ ನಾವು ಅಮೆರಿಕ ಅಂದ್ಕೊಂಡ್ರೆ ಮನಸ್ಸಿಗೆ ತುಂಬುತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವಿಕದ ಈ ಗೆಳೆಯರು ಮತ್ತು ಇಲ್ಲಿ ಇಲ್ಲದೇ ಇರುವ ನಾವಿಕದ ಎಲ್ಲ, ನಲ್ಲಿ ವಲ್ಲೇಶ್ ಶಾಸ್ತ್ರಿ ಎಲ್ಲ ಇದ್ದಾರೆ ನಮ್ಮ ಸ್ನೇಹಿತರು, ಆ ಎಲ್ಲರಿಗೂ ನಾನು ಮುಂಗಡವಾಗಿ ಶುಭಾಶಯ ಹೇಳ್ತಾ, ಇದು ತುಂಬ ಯಶಸ್ವಿಯಾಗಿ ನಡೆಯುತ್ತೆ. ಇದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಾವು ಕೊಡೋದಕ್ಕೆ ನಾವು ಯಾವಾಗಲೂ ಇಲ್ಲಿ ಕಾಯ್ತಿರ್ತೇವೆ, ಸಂತೋಷದಿಂದ ಭಾಗವಹಿಸ್ತೇವೆ. ಈ ಒಂದು ವಿಚಾರವನ್ನು ನನ್ನ ಮಾಧ್ಯಮದ ಗೆಳೆಯರು ಸಾಕಷ್ಟು ಅವುಗಳಿಗೆ ಒಂದು ಸುದ್ದಿಯನ್ನು, ಪ್ರಚಾರವನ್ನು ಕೊಡುವುದರ ಮೂಲಕ, ಉತ್ತೇಜನವನ್ನು ನೀಡುವುದರ ಮೂಲಕ ವಿಶ್ವ ಕನ್ನಡಿಗರು, ಎಲ್ಲರೂ ಕನ್ನಡಿಗರು ಒಂದೇ ವೇದಿಕೆಯಲ್ಲಿ ನಾವು ಇದ್ದು ಕನ್ನಡವನ್ನು ರಕ್ಷಿಸಬಲ್ಲೆವು, ಬೆಳೆಸಬಲ್ಲೆವು ಅಂತಕ್ಕಂಥದ್ದನ್ನು ಒಂದು ಜಗತ್ತಿಗೆ ಸಾರತಕ್ಕಂಥ ಅವಕಾಶ. ಯಾಕೆಂದರೆ ಅಮೆರಿಕದಲ್ಲಿ ತೆಲುಗು ಸಮ್ಮೇಳನಗಳಾಗುತ್ತೆ, ತಮಿಳು ಸಮ್ಮೇಳನಗಳಾಗುತ್ತೆ, ಬೇರೆ ಬೇರೆ ಭಾರತೀಯ ಭಾಷೆಗಳ ಸಮ್ಮೇಳನಗಳು ಅಲ್ಲಿ ಆಗ್ತಾ ಇರ್ತವೆ. ಆದರೆ ಅಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲದ ಹಾಗೆ ನಮ್ಮ ಕನ್ನಡಿಗರು ಈ ಒಂದು ನಾವಿಕದಂತಹ ದೊಡ್ಡ ಸಮಾವೇಶವನ್ನು ನಡೆಸ್ತಾರೆ. ಎಲ್ಲರಿಗೂ ಶುಭವಾಗಲಿ. ಇಲ್ಲಿಂದ ಭಾಗವಹಿಸ್ತಕ್ಕಂಥ ಕಲಾವಿದರಿಗೆ, ತಂತ್ರಜ್ಞರಿಗೆ, ಅಲ್ಲಿಯ ಕಲಾವಿದರು, ತಂತ್ರಜ್ಞರಿಗೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮೊದಲ ಬಾರಿಗೆ ನಾನು ಪ್ರಣಯ ರಾಜ ಶ್ರೀನಾಥ್ ಅವರ ಜೊತೆಗೆ ನಾವಿಕಕ್ಕೆ ಹೋಗ್ತಿರೋದ್ರಲ್ಲಿ ನನಗೆ ಸಂತೋಷ ಸುದ್ದಿ. ಅವರ ಕನಸಿನ ಕಡಲಿನ ಮೇಲೆ ಹೋಗುವಂತಹ ಸಂಸ್ಕೃತಿಯ ನಾವೆಯನ್ನು ಏರಿ ಹೋಗುವ ನಾವೆಲ್ಲ ನಾವಿಕರು. ಈ ನಾವಿಕ ಮತ್ತು ಶುಭ ಪ್ರಯಾಣ ಸೈಲಿಂಗ್ ಆಗಲಿ, ಹ್ಯಾಪಿ ಸೈಲಿಂಗ್ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರಿಸ್ತೇನೆ, ಆಶಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್, ತಮಗೆ ತುಂಬ ಅಭಿನಂದನೆಗಳು. ಮೂರನೇದು ನಂದೊಂಚೂರು ಸ್ವಾರ್ಥ ಇದೆ. ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್ ಅಂದರೆ ಕನ್ನಡ ರ್ಯಾಪ್ ಮ್ಯೂಸಿಕ್ ಅಂತ ನಾವು ಇವತ್ತೇನು ಕರಿತಿದ್ದೀವಿ, ಅದನ್ನ ಅಮೆರಿಕಾದಲ್ಲಿ ಈ ಸತಿ ಪರ್ಫಾರ್ಮ್ ಮಾಡುವಂಥ ಒಂದು ಸುವರ್ಣ ಅವಕಾಶ ನಮಗೆ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ನಾವೀಗ ತಂಡಕ್ಕೆ ಹರ್ಷಿತ್ ಬ್ರೋಗೆ, ಶಿವಕುಮಾರ್ ಸರ್ಗೆ, ಆಮೇಲೆ ಜೆ ಬೋಲರೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಕನ್ನಡ ರ್ಯಾಪ್ ಮ್ಯೂಸಿಕ್ ನಾವೇನು ನೋಡ್ತೀವಿ ಯೂಟ್ಯೂಬಲ್ಲಿ ಮಿಲಿಯನ್ಸ್ ಆಫ್ ವ್ಯೂಸ್ ಹೋಗ್ತಾ ಇದೆ. ನಾವು ಬೇರೆ ಭಾಷೆಗೆ ಕಂಪೇರ್ ಮಾಡಿದ್ರೆ ಇನ್ನೂ ತುಂಬ ಚಿಕ್ಕದು ನಮ್ಮ ಇಂಡಸ್ಟ್ರಿ. ಆದರೆ ಕನ್ನಡದ ಒಂದು ಸೊಗಡನ್ನು ನಾವು ರ್ಯಾಪ್ ಶೈಲಿಯಲ್ಲಿ ಹೇಳೋ ಒಂದು ವೇದಿಕೆ ನಮಗೆ ನಾವಿಕ ಕಲ್ಪಿಸ್ಕೊಡ್ತಾ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಈ ಒಂದು ಸಮಾರಂಭದಲ್ಲಿ ನಾನು ಖುಷಿ ಪಡ್ತೀನಿ, ಹೆಮ್ಮೆ ಪಡ್ತೀನಿ. ಈ ಒಂದು ಕಾರ್ಯಕ್ರಮ ನಾವಿಕೆಯಿಂದ ಶುರುವಾಗಲಿ, ಬರುವ ಮುಂದಿನ ದಿನಗಳಲ್ಲಿ ನಾವಿಕದ ಇನ್ನೂ ಡಬಲ್ ಆಗಿ ಅದು ಮುಂದೆ ಹೋಗಲಿ ಅಂತ ನಾನು ಆಶಿಸ್ತೀನಿ. ಈ 3 ವಿಷಯಕ್ಕೆ ನನಗೆ ನಾವಿಕ ಭಾಳ 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 ಸ್ಪೆಷಲ್ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ಸ್ ಫಾರ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ. ನಾನು ಕೂಡ 100% ಐ ಆಮ್ ಲುಕಿಂಗ್ ಫಾರ್ವರ್ಡ್ ನಾವಿಕ ಅಂತ ಒಂದು ಅದ್ಭುತವಾದಂಥ ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ. ಹಂಗಾಗಿ ನಮ್ಮ ದಿವ್ಯಾ ರಾಮಚಂದ್ರ ಅವರು ಬಂದಿದ್ದಾರೆ, ಅವರು ಕೂಡ ನಮ್ಮೊಟ್ಟಿಗೆ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಈ ಸತಿ ಸಾಕಷ್ಟು ಕಲಾವಿದರಿದ್ದಾರೆ. ಇವರೆಲ್ಲರ ಒಟ್ಟಿಗೆ ಕನ್ನಡ ಹಾಡುಗಳನ್ನ, ಕನ್ನಡ ಚಿತ್ರಗಳನ್ನ, ಕನ್ನಡ ಲಿಟ್ರೇಚರನ್ನು, ಈ ಕನ್ನಡದ ಸೊಗಡನ್ನು ಅಮೆರಿಕಾದಲ್ಲಿ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ನೀವು ಎಲ್ಲರೂ ತುಂಬ ಹೃದಯದಿಂದ ನಮ್ಮನ್ನು ಆಶೀರ್ವದಿಸಿ ಈ ಒಂದು ಕಾರ್ಯಕ್ರಮನ ಬೆಂಬಲಿಸಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್ ಟು ಆಲ್ ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಅಷ್ಟೇ ಇಲ್ಲ, ಅದು ತುಂಬ ರಿಕ್ವೆಸ್ಟ್ ಕೊಡ್ತೀನಿ. ಮೊದಲನೇದಾಗಿ ಇದು ನಡೀತಿರೋದು RP ಫಂಡಿಂಗ್ ಸೆಂಟರ್ ಅದು. ಇದು 2 ಲಕ್ಷ ಚದರ ಸ್ಕ್ವೇರ್ ಫೀಟ್, ಅಂದರೆ 3 ಆಡಿಟೋರಿಯಂ,
ಮೂರು ನಮ್ಮ ಇಲ್ಲ ಅದರದೆಲ್ಲ ಚೌಡಯ್ಯ ಮೆಮೋರಿಯಲ್ ಅದೇ ಥರ 3 ಒಂದೇ ಕಾಂಪ್ಲೆಕ್ಸ್ಗಳಿದೆ. ಅದಲ್ಲದೆ ಈ ಥರದ್ದು ಸುಮಾರು ಹಾಲ್ಗಳು ಇದ್ದಾವೆ. ಥರದ್ದು 8 ಬ್ರೇಕ್ಔಟ್ ರೂಮ್ಗಳು ಅಂತ ಈ ಕಾಲೇಜಲ್ಲಿ ಬ್ರೇಕ್ಔಟ್ ರೂಮ್ ಈ ಥರ. ಸೊ ಅಟ್ ಅ ಟೈಮ್ ಸುಮಾರು ಒಂದೇ ಸತಿಗೆ ಸುಮಾರು ಇವೆಂಟ್ ಆಗೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ಈ ಇವೆಂಟ್ ಬಂದು ಶುಕ್ರವಾರ 4 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಬಂದು ಎಲ್ಲ 4 ಗಂಟೆಗೆ ಬರ್ತಾರೆ. ಶುಕ್ರವಾರ 4 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. 4 ಗಂಟೆಗೆ ಒಂದು ಗಣೇಶ್ ಪೂಜೆಯಿಂದ ಮಾಡಿ, ಗಣೇಶ ಹಬ್ಬ ಹೆಂಗೋ ಆಗಿದೆ ಅಲ್ಲ, ಜಸ್ಟ್ ಅವಾಗ ತಾನೇ ಮುಗಿದಿರುತ್ತೆ. ಅವಾಗ ಎಲ್ಲ ಕನ್ನಡಿಗರು ಸೇರಿ ಒಂದು ಗಣೇಶ ಪೂಜೆಯಿಂದ ಸ್ಟಾರ್ಟ್ ಮಾಡಿ, ಅದಾಗಿದ ತಕ್ಷಣ ಒಂದು ಯಕ್ಷಗಾನದಿಂದ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಪಟ್ಲ ಸತೀಶ್ ಅವರಿಂದ ಯಕ್ಷಗಾನ ನಡೆಯುತ್ತದು, ಅದು ಇನಾಗ್ರೇಷನ್. ಅದಾದಮೇಲೆ ವೆಂಟ್ರಿಲಾಕ್ವಿಸ್ಟ್ ಇಂದುಶ್ರೀ ಅವರು ಬರ್ತಾರೆ, ಅವ್ರ ಕಡೆಯಿಂದ ಒಂದು ಪ್ರೋಗ್ರಾಮ್ ಇರುತ್ತೆ. ಅದಾದಮೇಲೆ ನಮ್ಮ ಮೊಟ್ಟ ಮೊದಲನೇ ಬಾರಿಗೆ ಅಮೆರಿಕದಲ್ಲಿ ಒಂದು ರ್ಯಾಪ್ ಸಂಗೀತ ಆಲೋಕೆ ಬಗ್ಗೆ, ಆಲೋಕೆ ಅವ್ರ ಕಡೆಯಿಂದ, ಆಲೋಕೆ ಮತ್ತು ದಿವ್ಯ ಅವರೆಲ್ಲ ಇದ್ದಾರೆ, ಅವ್ರ ಕಡೆಯಿಂದ ನಡೆಯುತ್ತೆ. ಇದು ಒಂದು ಫ್ರೈಡೆಯ ಒಂದು ಪ್ರೋಗ್ರಾಮ್. ಸ್ಯಾಟರ್ಡೆ